ಸ್ವರಾಜ್ ಅವರು ಹೇಳ್ತಾ ಇದ್ರು 3000 ಅವ್ರದ್ದೊಂದು ಸ್ಟೈಲ್ ಇದೆ. 3991 ಇಷ್ಟು ಮಾಡಿದ್ದಾರೆ. ಆಮೇಲೆ ನಾವು ಹಿಂದೆ ಒಂದು ಮಾಡಿದ್ವಿ, ಒಂದು 150 ಪೇಜ್ ಇತ್ತು, ಶಿಕ್ಷೆ ಆಗಿದೆ ಅಂತ. ಅಂದರೆ ಅದರ ಅರ್ಥ ಏನಂತಂದರೆ ಅವ್ರು ಹೇಳೋದು, ಎಲ್ಲ ಪೊಲೀಸ್ ಆಫೀಸರ್ಸ್ ಹೇಳೋದು, ಇದು ಎನ್ಕ್ವೈರಿ ಇದೆಯಲ್ಲ, ತನಿಖೆ ಅಂದರೆ ಪೊಲೀಸ್ ಎನ್ಕ್ವೈರಿ ಮತ್ತು ಸಾಕ್ಷ್ಯ ಸಂಗ್ರಹ ಭಾಳ ಅತ್ಯದ್ಭುತವಾಗಿದೆ. ಎಲ್ಲೂ ಕೂಡ ಲೂಪ್ ಹೋಲ್ಸ್ ಕಾಣ್ತಾ ಇಲ್ಲ. ಈಗ ಇಲ್ಲಿ ಒಂದು ಪಾಯಿಂಟ್ ಹೇಳಿದರು, ಕೆಲವರು ಏನು ಹೇಳ್ತಿದ್ದಾರೆ, ದರ್ಶನ್ ನಾನು ಇರಲಿಲ್ಲ ಅಂತ ಹೇಳಿದ್ರು, ದರ್ಶನ್ ಅಲ್ಲಿ ಇಲ್ಲ ಅನ್ನೋದು ದೃಢವಾಗಿದೆ. ಹಂಗಲ್ಲಪ್ಪ, ಯಾಕೆ ಪೆಕ್ಕರ್ ಥರ ಆಡ್ತೀರಿ ಗೊತ್ತಾಗ್ತಿಲ್ಲ. ದರ್ಶನ್ ಹೇಳೋದನ್ನು ಹೇಳಿದ್ದಾರೆ. ಆಮೇಲೆ ಮಜಾ ಏನಂತಂದರೆ, ಇವರೊಬ್ಬ PSIಗೆ ಫೋನ್ ಮಾಡಿರ್ತಾರೆ, ಅದನ್ನು ನಾನು 9:30 ಕೊಡ್ತೀನಿ ನಿಮಗೆ. ಪೊಲೀಸರಿಂದ ಸ್ವಲ್ಪ ಮಾಹಿತಿ ಪಡ್ಕೊಂಡಿದ್ದಾರೆ, ಹಣ ಹಿಂಗಾಗಿದೆ ಏನು ಮಾಡೋದು ಅಂತ. ಅವನ ಐಡಿಯಾ ಕೊಟ್ಟಿದ್ದಾನೆ, ಅವನ ಕೆಲಸ ಹೋಗುತ್ತೆ ಮಾತ್ರ. ಅವನದಾಯ್ತು, ಮುಗೀತು ಕತೆ. ಹೌದು. ಆಮೇಲೆ ಹೆಸರು ಹೇಳ್ತೀನಿ ಯಾರು. ನಾನು ಅವತ್ತು ಹೇಳ್ತಾ ಇದ್ನಲ್ಲ, ಒಬ್ಬ ಪೊಲೀಸು ಹೆಲ್ಪ್ ಮಾಡ್ದ ಅಂತೇಳಿ. ಅವನಿಗೂ ಕೂಡ ಈ ಥರ ಆಗುತ್ತೆ ಅಂತ ಗೊತ್ತಿರ್ಲಿಕ್ಕಿಲ್ಲ. ಸರೆಂಡರ್ ಆಗೋದಕ್ಕೆ ಹೇಳಿದ್ದೆ ಅವನು ಪಾಪ. ಅವನು ಹೇಳ್ಬಿಡ್ತಾನೆ, ಆಯ್ತು ಮುಗೀತಿ ನಿಮ್ಮ ಕತೆ, ಸರೆಂಡರ್ ಆಗಿಬಿಡಿ ಬೇರೆ ಯಾರಿಗಾದರೂ, ದರ್ಶನ್ ಬಚಾವ್ ಆಗಬೇಕು ಅಂತಂದರೆ ಅಂತ. ಇಲ್ಲಿ ದರ್ಶನ್ ಹೇಳ್ಕೊಂಡಿದ್ದಾರೆ. ಏನು ಹೇಳ್ಕೊಂಡಿದ್ದಾರೆ ನೋಡಿ, ನಾನು ಕಿಡ್ನ್ಯಾಪ್ ಮಾಡಿಸಿದ್ದು ನಾನಲ್ಲ, ನಾನು ಸ್ಟೋನಿ ಬ್ರೋಕ್ ರೆಸ್ಟೋರೆಂಟಲ್ಲಿ ಕೂತಿದ್ದೆ. ಆಗ ವಿನಯ್ ಬಂದ, ಅಲ್ಲ ಯಾರು, ಪವನ್ ಬಂದ್ಬಿಟ್ಟು, ಅಣ್ಣ ಅದು ಅಕ್ಕನಿಗೆ ಮೆಸೇಜ್ ಮಾಡ್ತಾ ಇದ್ರಲ್ಲ, ಅವನನ್ನ ಕರ್ಕೊಂಬಂದಿದ್ದೀವಿ ಅಣ್ಣ ಅಂತ ಅಂದಂತೆ. ಹೌದಾ, ಕಿಡ್ನಾಪ್ ಮಾಡಕ್ ಹೇಳಿದ್ದು ಪವನ್ನೇ ಅನ್ನೋ ರೀತಿಯಲ್ಲಿ. ಇಲ್ಲಿ ನೋಡಿ ಭಾಳ ಮಜಾ ಇರ್ತದೆ. ಇವನು ಪವನ್ ಓತಿಕೆ ಆತ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿಸೋದು. ಇವನು 1/4 kg ಮಾಂಸ ಇಲ್ಲ ಕರೆಕ್ಟ್ ಪ್ಲೇಸಲ್ಲಿ. ಇವನು ದರ್ಶನ್ ಹೇಳ್ದ, ಹೌದಾ ಇವನು ಮಾಡಿಸೋದು, ಆಯ್ತು ಬಿಡಿ. ದರ್ಶನ್ ಹೇಳ್ತಿರೋದು ಏನಂತಂದ್ರೆ, ಇವ್ರು ಬಂದು ಹೇಳ್ದ, ಫೋಟೋ ತೋರಿಸ್ದ, ನಾನು ಹೌದಾ ನೋಡ್ಕೊಂಬರೋಣ ಅಂತ ಹೋದೆ. ಒಂದು 2 ಡೇಟ್ ಹೊಡೆದೆ, ಆಮೇಲೆ ನಾನು ಹೊರಟೋಗ್ಬಿಟ್ಟೆ. ಅಂದರೆ ಕಿಡ್ನ್ಯಾಪ್ ಮಾಡಿಸಿದ್ದು ನಾನಲ್ಲ, ಹುಡುಗರು ಕಿಡ್ನ್ಯಾಪ್ ಮಾಡಿಸ್ಕೊಂಡು ಬಂದಿದ್ದಾರೆ. ನನಗೆ ಹೇಳಿದ್ರು, ನಾನು 2 ಡೇಟ್ ಹೊಡೆದೆ, ನಾನು ಬಂದ್ಬಿಟ್ಟೆ. ಅವ್ರು ಹೊಡೆದ್ರು ಸತ್ತೋದ್ರು. ಕಿಡ್ನ್ಯಾಪ್ ನಾನಲ್ಲ, ಕೊಂದದ್ದು ನಾನಲ್ಲ. ಆಮೇಲೆ ಸ್ವಲ್ಪ ಹೇಳ್ಬೋದು, ಆ ದುಡ್ಡೆಲ್ಲ ಎಲ್ಲಿಂದ ಬಂತು ಅಂತ ಹೇಳುವಾಗ, ದುಡ್ಡು ಎಲ್ಲಿಂದ ಬಂತು ಅದು ಸ್ವಲ್ಪ ಕ್ಲಿಷೆ ಇದೆ. ಹಾಗಾಗಿ ದೊಡ್ಡ ಗಂಡಾಂತರದಿಂದ ತಪ್ಪಿಸಿಕೊಳ್ಳುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಉಳಿದ ಪೆಕ್ಕರುಗಳಿದೆಯಲ್ಲ, ಅವುಗಳಿಗೆ ಈ ರಾಘವೇಂದ್ರನಿಗೆ ಬಿಸಿ ಮಾಡಿದಾಗ ಅವ ಹೇಳಿರ್ತಾನೆ, ಅಣ್ಣ ಇಲ್ಲ ಸಾರ್, ಅವ್ರು ಹೇಳಿದ್ರು ಸಾರ್, ಕರ್ಕೊಂಬಂದೆ ಸರ್, ಬರ್ಕೊಂಡಿರ್ತಾರೆ. ಪವನ್ಗೆ 4 ಬಾರಿಸಿದಾಗ ಅವ್ರು ಹೇಳಿರುತ್ತೆ. ಯಾಕಂದರೆ ಇವರು ಪಕ್ಕ ಕ್ರಿಮಿನಲ್ಸ್ ಅಲ್ಲ, ಇವರು ಪಾಪ ಇವರು ಪಕ್ಕ ಕ್ರಿಮಿನಲ್ಸ್ ಅಲ್ಲ. ಕ್ರಿಮಿನಲ್ಸ್ಗಳಿಗೆ ಗೊತ್ತಿರುತ್ತೆ ಏನು ಮಾಡಬೇಕು, ಹೆಂಗೆ ಬಚಾವ್ ಆಗಬೇಕೆಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ ಇವರೇನು ಹೇಳ್ಕೊಂಡ್ರು ಕೂಡ ಅವರ ಹೇಳಿಕೆ ಒಂದು. ಆಮೇಲೆ ಈಗ ಸುನಿಲ್ ಹೇಳಿದ್ರಲ್ಲ, ಸಾಕ್ಷ್ಯಗಳು ಸಂಗ್ರಹವಾಗಿದೆ. ಹೌದು, ಮೆಡಿಕಲ್ ರಿಪೋರ್ಟ್ ಏನು ಹೇಳುತ್ತೆ, ಹೌದು ತೊಡೆ ಸಂದಿಗೆ ಹೊಡೆದ ಕಾರಣಕ್ಕಾಗಿಯೇ ಸತ್ತಿದ್ದಾನೆ. ಯಾರು ಹೊಡೆದದ್ದು ಅಂತ ಹೇಳುವಾಗ ಅಲ್ಲಿ ದರ್ಶನ್ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಒಂದು ಹೇಳ್ತೀನಿ, ಈ ಕೊಲೆಗೆ ಮರಣದಂಡನೆ ಕೂಡ ಇರುತ್ತೆ, ಬಟ್ ಮರಣದಂಡನೆ ಈಗ ಕೊಡಲ್ಲ. ಈಗಲೂ ಕೂಡ ತುಂಬ ಸಲ ಹೇಳಿದೆ, ಈಗಲೂ ಕೂಡ ಇಂಡಿಯಾದಲ್ಲಿ 500 ಜನ ಮರಣದಂಡನೆ ಶಿಕ್ಷೆಗೆ ಒಳಪಟ್ಟವರಿದ್ದಾರಂತೆ, 500 ಜನ. ಆದರೆ ಮರಣದಂಡನೆ ಕೊಡಬಾರ್ದು ಅಂತ ಬಂದ ನಂತರ ಅದು ಹಂಗೆ ನಿಂತು ಹೋಗಿದೆ. ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜೀವಾವಧಿ ತಳ್ತಾ ಇದ್ದಾರೆ ಅವರು. ಆದರೂ ಮರಣದಂಡನೆ ಇಲ್ವೇ ಇಲ್ವಾ? 9 ಜನ ಇಲ್ಲಿ ತನಕ ಮರಣದಂಡನೆ ಕೊಡಲ್ಪಟ್ಟಿದೆ. ಬನ್ನಿ ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ. ಇನ್ನು ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಕಾಟೇರ ಗಂಡನನ್ನ ಕಾಪಾಡೋದಕ್ಕೆ ಪತ್ನಿ ಪರದಾಡ್ತಿದ್ದಾರೆ. ಸಾಲು ದೇವಸ್ಥಾನಗಳ ಮೊರೆ ಹೋಗ್ತಿದ್ದಾರೆ. ಈಗ ಕಾಮಾಖ್ಯ ದೇವಸ್ಥಾನಕ್ಕೆ ವಿಜಯಲಕ್ಷ್ಮಿಯವರು ಭೇಟಿ ಕೊಟ್ಟಿದ್ದಾರೆ. ಅಸ್ಸಾಂನ ಗುವಾಹಟಿಯಲ್ಲಿರುವ ದೇವಸ್ಥಾನ ಮಂತ್ರಾಲಯಕ್ಕೆ ಮೊನ್ನೆ ಭೇಟಿ ಕೊಟ್ಟರು, ರಾಯರ ದರ್ಶನ ಪಡೆದುಕೊಂಡ್ರು. ಅದಾದ ಬಳಿಕ ಈಗ ಕಾಮಾಖ್ಯ ದರ್ಶನ. ಪವರ್ಫುಲ್ ದೇವಸ್ಥಾನಗಳಿಗೆ ವಿಜಯಲಕ್ಷ್ಮಿ ಅವರು ಸುತ್ತ ಹಾಕ್ತಿದ್ದಾರೆ. ಸಹಜವಾಗಿ ನಮ್ಮ ನಂಬಿಕೆ ಅಂದ್ರೆ ಕಷ್ಟ ಬಂದಾಗ ದೇವರ ಮೊರೆ ಹೋಗಬೇಕು, ದೇವರ ಹತ್ರ ಹೋದ್ರೆ ಏನಾದ್ರೂ ಪರಿಹಾರ ಸಿಗಬಹುದು, ಸಂಕಷ್ಟದಿಂದ ಪಾರ ಆಗಬಹುದು ಅನ್ನೋದು ನಮ್ಮ ನಂಬಿಕೆ. ಅಂಥದ್ರಲ್ಲೇ ಈಗ ಪತ್ನಿ ವಿಜಯಲಕ್ಷ್ಮಿಯವರು ಕೂಡ ಆ ನಂಬಿಕೆಯಲ್ಲೇ ದೇವಸ್ಥಾನದ ಮೊರೆ ಹೋಗ್ತಿದ್ದಾರೆ. ಬಟ್ ಚಾರ್ಜ್ ಶೀಟ್ ನೋಡಿದ್ರೆ ಸದ್ಯಕ್ಕಂತೂ ರಿಲೀಫ್ ಭಾಗ್ಯ ದರ್ಶನ್ ಅವ್ರಿಗೆ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ. ಓಕೆ, ನೀವು ಕಾಮಾಖ್ಯ ದೇವಸ್ಥಾನದ ಬಗ್ಗೆ ಕೇಳಿದ್ದೀರಾ? ಅದು ಅಸ್ಸಾಂನಲ್ಲಿರುವಂಥ ಬಹಳ 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 ಪವರ್ಫುಲ್ ದೇವಿ ಅಂತ ನನಗೆ ಗೊತ್ತಿಲ್ಲ. ಈಗಲೂ ಹೇಳ್ತಾರೆ, ಈಗಲೂ ಅಲ್ಲೊಂದು ಅವಕಾಶ ಇದೆ ಅಂತಂದರೆ ಬಲಿ ಕೊಡ್ತಾರೆ, ಕೋಣ ಬಲಿ ಕೊಡ್ತಾರೆ ಅಂತ ಹೇಳೋದು ಕೇಳ್ಪಟ್ಟಿದ್ದೆ. ಯಾಕಂದರೆ ಅಷ್ಟು ಪವರ್ಫುಲ್ ಅಂತ. ಅಲ್ಲೆಲ್ಲ ಸಾಧಕರು ಬಂದಿರ್ತಾರೆ. ಆಮೇಲೆ ಅಲ್ಲಿಯ ಇದು ಕೂಡ ಭಾಳ, ಕಾಮಾಖ್ಯ ದೇವಿಗೆ ಕೊಡುವಂಥ ಪೂಜೆ ಇದೆಯಲ್ಲ, ಅದೊಂದು ವಿಶೇಷ. ನೀವು ಬೇಕಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ. ಅಂದರೆ ಆ ಥರ ಎಲ್ಲೂ ದೇವಿಗೆ ಪೂಜೆ ಇಲ್ಲ, ಫೋಟೋ ಇಲ್ಲ, ವಿಗ್ರಹ ಇಲ್ಲ. ಅದೊಂದು ವಿಶೇಷ ರೀತಿ ತಾಯಿಗೆ ಕೊಡುವಂಥ, ಅಂದರೆ ಸೃಷ್ಟಿಗೆ ಅಲ್ಲಿ ಸೃಷ್ಟಿ ಮೂಲಕ್ಕೆ ಪೂಜೆ ಆಗುತ್ತೆ. ಭಾಳ ವಿಶೇಷ ಅದು. ಸೊ ಹಾಗಾಗಿ ಆ ಟೈಮಲ್ಲೆಲ್ಲ, ಅಮಾವಾಸ್ಯೆ ಟೈಮಲ್ಲೆಲ್ಲ ದೊಡ್ಡ ಸಾಧಕರೆಲ್ಲ ಬಂದು ಕೂತಿರ್ತಾರಂತೆ ಅಲ್ಲಿ.
ಆಮೇಲೆ ಅಲ್ಲಿ ಪ್ರವೇಶ ಇರೋದಿಲ್ಲ ಅಂತ ಆ ಟೈಮಲ್ಲಿ ಕೆಲವು ಅಲ್ಲಿಗೆಲ್ಲ ಹೋಗ್ಬಿಟ್ರಪ್ಪ ಆ ಥರ ಕಾಮಾಖ್ಯ ದೇವಿ. ಸೊ ವೆರಿ ಪವರ್ಫುಲ್ ದೇವಿ ಅದು ನಮ್ಮ ಭಾರತ ದೇಶದಲ್ಲಿ. ಓಕೆ, ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಈಗೇನು ಮಾಡ್ತಾರೆ ಡೆವಿಲ್ ಅನ್ನೋದು ಪ್ರಶ್ನೆ. ಪತಿಗೆ ಜಾಮೀನು ಕೊಡಿಸೋಕೆ ವಿಜಯಲಕ್ಷ್ಮಿ ಅವರು ಹೋರಾಡ್ತಿದ್ದಾರೆ ನಿರಂತರವಾಗಿ. ದರ್ಶನ್ ಪರ ವಾದ ಮಂಡಿಸೋದಕ್ಕೆ ಸಿ.ವಿ. ನಾಗೇಶ್ ಜೊತೆ ಚರ್ಚೆ ಆಗಿದೆ ಅಂತೆ. ದರ್ಶನ್ ವಿರುದ್ಧದ ಆರೋಪಗಳನ್ನ ಸ್ಟಡಿ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್ ಅಂಡ್ ಟೀಮ್. ಸದ್ಯ ಚಾರ್ಜ್ ಶೀಟ್ ಸ್ಟಡಿ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್ ತಂಡ. ಚಾರ್ಜ್ ಶೀಟ್ ಸ್ಟಡಿ ಬಳಿಕ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಕೆ ಆಗೋ ಸಾಧ್ಯತೆ. ಹಾಗಾದ್ರೆ ಯಾವ ಆಧಾರದ ಮೇಲೆ ಜಾಮೀನು ಸಿಗಬಹುದು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಈಗಾಗಲೇ ತನಿಖೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾರೆ ದರ್ಶನ್ ಹೇಳಿಕೆಯೂ ಕೂಡ ದಾಖಲಾಗಿದೆ. ಅದಕ್ಕೆ ಪೂರಕ ಎಂಬಂತ ಸಾಕ್ಷಿಗಳು ಕೂಡ ದಾಖಲಾಗಿದೆ ಚಾರ್ಜ್ ಶೀಟ್ನಲ್ಲಿ. ಹಾಗಾಗಿ ಯಾವ ಅಂಶ ಸಹಾಯ ಮಾಡಬಹುದು ಜಾಮೀನು ಸಿಗೋದಕ್ಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ.ವಿ. ನಾಗೇಶ್ ಮತ್ತು ತಂಡ ಸ್ಟಡಿ ಮಾಡ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಓಕೆ, ಎಲ್ಲರೂ ಓದಬೇಕು. ಹೌದು, ಬಹುಶಃ ಈ ದರ್ಶನ್ ಕೇಸನ್ನು ಮಾಧ್ಯಮ ಕೂಡ ಭಾಳ ಸೀರಿಯಸ್ ಆಗಿ ಓದುವಂಥದ್ದಾಗಿದೆ ಅಂತ. ಆಮೇಲೆ ವಕೀಲರುಗಳು ಓದಲೇಬೇಕು, ಪೊಲೀಸರು ಓದಲೇಬೇಕು. ಆಮೇಲೆ ಇವ್ರಿಗೆ ಓದ್ಲಿಕ್ಕೆ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಅವ್ರಿಗೂ ಕೊಡ್ತಾರೆ ಬೇಕಿದ್ರೆ. ಯಾರಿಗೆ ಈ ಇವರೆಲ್ಲ ಇದಾರಲ್ಲ, ಯಾರು ಆರೋಪಿಗಳು, ಅವ್ರಿಗೂ ಕೊಡ್ತಾರೆ ನೀವೇನು ತಪ್ಪೋ ಹೇಳಿಕೊಳ್ಳೋದಕ್ಕೆ ಅಂತೇಳಿ. ಸಿ.ವಿ. ನಾಗೇಶ್ ಎಂಟ್ರಿ ಕೊಟ್ಟಿದ್ದಾರೆ. ನಾನು ಹೇಳಿದ್ರೆ ರೆಬೆಲ್ ಸಿ.ವಿ. ನಾಗೇಶ್, ಅವ್ರದ್ದೊಂದು ಸ್ಟೈಲೇ ಬೇರೆ. ಬಟ್ ಈಗ ದರ್ಶನ್ ಇನ್ನೊಂದು ಅಳಲು ಏನಂತಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋ ಅಂಶ ಯಾವುದು ಪ್ರಸಾರ ಆಗಬಾರ್ದು ಅಂತ ಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಅದಕ್ಕೆ ತಡೆ ಬಟ್ ಅದು ಗೊತ್ತಿಲ್ಲ, ಅದು ಕೋರ್ಟ್ ಏನು ಹೇಳುತ್ತೆ ಅಂತೇಳಿ. ಬಟ್ ಈಗ ಅದು ಜಗಜ್ಜಾಹಿರ್ ಆಗಿ ಹೋಯ್ತು. ಬನ್ನಿ, ನಮ್ಮ ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಇವತ್ತು ನಾವು ಪ್ರಶ್ನೆ ಕೇಳಲ್ಲ, ನೀವು ನಮಗೆ ಉತ್ತರ ಕೊಡಬೇಕು ಅಷ್ಟೇ. ಹೇಳಿ, ಏನು ವಿಶೇಷತೆ ಕಂಡು ಬರ್ತದೆ? ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ನಟ ದರ್ಶನ್ ಜಾಮೀನಿಗೆ ಅರ್ಜಿಯನ್ನು ಹಾಕಿರಲಿಲ್ಲ. ಈಗ ಚಾರ್ಜ್ ಶೀಟ್ ಸಿಕ್ಕಾಯಿತು, ನಟ ದರ್ಶನ್ ಜಾಮೀನಿಗೆ ಅರ್ಜಿ ಹಾಕ್ತಾರೆ. ನಿನ್ನೆ ಒಂದು ಅನುಮಾನ ಕೂಡ ಇತ್ತು, ನಟ ದರ್ಶನ್ ಪರವಾಗಿ ಯಾವ ವಕೀಲರು ವಾದವನ್ನು ಮಾಡ್ತಾರೆ ಅಂತೇಳಿ. ಅದಕ್ಕೆ ನಟ ದರ್ಶನ್ನೇ ಏನು ನ್ಯಾಯಾಧೀಶರೇ ಇದ್ರು ಹಾಜರಾಗಿದ್ರು, ಆ ವೇಳೆಯಲ್ಲಿ ಉತ್ತರವನ್ನು ಕೊಡ್ತಾರೆ, ನನ್ನ ಪರ ವಕೀಲರಾಗಿ ಸಿ.ವಿ. ನಾಗೇಶ್ ಅವರನ್ನು ನೇಮಿಸ್ಕೊಂಡಿದ್ದೀವಿ ಅಂತೇಳಿ. ಹಾಗಾದರೆ ಸಿ.ವಿ. ನಾಗೇಶ್ ಅವರನ್ನು ನೇಮಿಸ್ಕೊಂಡ ಕೂಡಲೇ ಜಾಮೀನು ಅಷ್ಟು ಸುಲಭವಾಗಿ ಒಂದು ಪ್ರಕರಣದಲ್ಲಿ ಸಿಕ್ಕಿಬಿಡುತ್ತಾ ಅನ್ನೋ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ಸಿ.ವಿ. ನಾಗೇಶ್ ತಂಡ ಈಗಾಗಲೇ ಚಾರ್ಜ್ ಶೀಟ್ನ ಅನಾಲಿಸಿಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು, ನಟ ದರ್ಶನ್ಗೆ ಎಷ್ಟು ದಿನಗಳ ಅವಧಿಯಲ್ಲಿ ಜಾಮೀನು ಸಿಗುವಂತೆ ಸಿ.ವಿ. ನಾಗೇಶ್ ನೋಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತೇಳಿ. ಆದರೆ ಸದ್ಯಕ್ಕೆ ಲಭ್ಯ ಆಗ್ತಾರೋ ಮಾಹಿತಿ ಅಥವಾ ಕಾನೂನು ತಜ್ಞರ ವಲಯದಲ್ಲಿ ಕೇಳಿ ಬರ್ತಾರೋ ಮಾತುಗಳ ಪ್ರಕಾರ ಸದ್ಯ 1 ವರ್ಷದ ಮಟ್ಟಿಗೆ ನಟ ದರ್ಶನ್ಗೆ ಜಾಮೀನು ಸಿಗುವ ಯಾವುದೇ ಸಾಧ್ಯತೆಗಳಿಲ್ಲ ಅಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಖುದ್ದು ಸಿ.ವಿ. ನಾಗೇಶ್ ಟೀಮ್ನಲ್ಲೇ ಈ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಂತೇಳಿ ಕಾನೂನು ವಲಯದಲ್ಲಿ ಈ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಯಾವುದಾದ್ರೂ ಲೂಪ್ ಹೋಲ್ಸ್ ಇದಾವ ಅಂತ ನೋಡಲಿಕ್ಕೆ ಹೋದರೆ ಸದ್ಯಕ್ಕೆ ಚಾರ್ಜ್ ಶೀಟನ್ನು ಗಮನಿಸ್ತಾ ಇದ್ದರೆ ಎಲ್ಲೂ ಸಹ ಪೊಲೀಸರು ಒಂದು ಸಣ್ಣ ಎಳೆಯನ್ನು ಆರೋಪಿಗಳಿಗೆ ಅನುಕೂಲ ಆಗೋ ರೀತಿ ಬಿಟ್ಟುಕೊಡದೆ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಈ ಒಂದು ಚಾರ್ಜ್ ಶೀಟನ್ನು ನೋಡ್ತಾ ಇದ್ದರೆ ಸಾಮಾನ್ಯವಾಗಿ ಎಲ್ಲ ಚಾರ್ಜ್ ಶೀಟ್ಗಳಲ್ಲೂ ಒಂದು CDR ರಿಪೋರ್ಟ್ ಇರ್ಬೋದು ಅಥವಾ ಏನು ಅವರ ಮೊಬೈಲ್ ರಿಟ್ರೀವ್ಗಳಿರ್ಬೋದು ಮತ್ತು ಕಾಲ್ ಡೇಟಾಗೆ ಸಂಬಂಧಿಸಿದಂತೆ ಜಸ್ಟ್ ರಿಪೋರ್ಟ್ಗಳನ್ನು ಮಾತ್ರ ಆಗ್ತಾಯಿದ್ರು. ಆದರೆ ಇಲ್ಲಿ ಒಂದು ಸ್ಪೆಷಲಾಗಿ ಚಾರ್ಟ್ಗಳನ್ನು ಮಾಡಿದ್ದಾರೆ ಪೊಲೀಸರು. ಯಾರು ಈ ಒಂದು ಚಾರ್ಜ್ ಶೀಟನ್ನು ಓದ್ತಾರೆ ಅವ್ರಿಗೆ ಮನದಟ್ಟಾಗಬೇಕು, ಆರೋಪಿಗಳು ಎಷ್ಟು ಸಮಯ ಇನ್ನೊಬ್ಬ ಆರೋಪಿಗಳ ಜೊತೆ ಕಾಂಟ್ಯಾಕ್ಟಲ್ಲಿದ್ದರು, ಇವುಗಳನ್ನೆಲ್ಲ ಸ್ಪೆಷಲ್ ಆಗಿ ಚಾರ್ಟ್ ಮಾಡಿ ಯಾರಾದರೂ ಜಡ್ಜ್ ಇರ್ಬೋದು ಅಥವಾ ವಕೀಲರು ಇರ್ಬೋದು, ಯಾರೇ ಓದಿದ್ರು